ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಕಾಂಗ್ರೆಸ್ ನಡುವಿನ ಗುದ್ದಾಟ ಈಗ ಹೊಸ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಪ್ರಮುಖವಾಗಿ ಮೊನ್ನೆ ತಾನೇ ಎಂ ಬಿ ಪಾಟೀಲ್ ಸೇರಿದಂತೆ ಖರ್ಗೆ ಮನೆತನದ ವಿರುದ್ಧ ಕೂಡ ನೇರವಾಗಿ ರಾಜ್ಯಪಾಲರಿಗೆ ದೂರು ಕೊಟ್ಟಂತ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧವೇ ಈಗ ಕಾಂಗ್ರೆಸ್ನ MLCಗಳ ನಿಯೋಗ ತೆರಳಿ ಅದೇ ರಾಜ್ಯಪಾಲರಿಗೆ ದೂರು ಕೊಟ್ಟಿದೆ. ಇದಕ್ಕೆ ತಿರುಗೇಟು ಕೊಟ್ಟಿರುವಂಥ ಛಲವಾದಿ ನಾರಾಯಣಸ್ವಾಮಿ ಅವರು ಕಾಂಗ್ರೆಸ್ನ ನಾಯಕರು ಕೂತು ಬೊಜ್ಜು ಬಳಸ್ಕೊಂಡ್ಬಿಟ್ಟಿದ್ರು, ಇಷ್ಟಾದ್ರೂ ಕೆಲಸ ಮಾಡಲಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಏನಿದು ಇವರಿಬ್ಬರ ನಡುವಿನ ಕಾಳಗ? ಈ ಸ್ಟೋರಿಲಿ ನೋಡೋಣ ಬನ್ನಿ. ಏನಾದರೂ ನಾರಾಯಣಸ್ವಾಮಿ ಅವರಿಗೆ ಗೌರವ ಇದ್ದರೆ ಕೂಡಲೇ ರಾಜೀನಾಮೆ ಕೊಟ್ಟು ತನಿಖೆಗೆ ಒಳಪಡಬೇಕಂತ ನಾನು ಒತ್ತಾಯ ಮಾಡ್ತೇನೆ. ನಾನೇನಾದರೂ ತಪ್ಪು ಮಾಡಿದರೆ ನನ್ನ ಪಕ್ಷ ನನ್ನನ್ನು ದಂಡಿಸುತ್ತದೆ. ಸದ್ಯಕ್ಕೆ ರಾಜಭವನ ರಾಜ್ಯ ರಾಜಕೀಯದ ಕೇಂದ್ರ ಬಿಂದು. ರಾಜಭವನದ ಸುತ್ತ ಮತ್ತಷ್ಟು ರಾಜಕೀಯ ಬೆಳವಣಿಗೆಗಳು ಗರಿಗೆದರತೊಡಗಿವೆ. ಮಲ್ಲಿಕಾರ್ಜುನ ಖರ್ಗೆ ಪುತ್ರ ರಾಹುಲ್ ಖರ್ಗೆ ಟ್ರಸ್ಟ್ಗೆ KIADB ಜಮೀನು ಹಂಚಿಕೆ ವಿಚಾರ ಈಗ ಹೊಸ ಸ್ವರೂಪ ಪಡೆದುಕೊಂಡಿದೆ. ಖರ್ಗೆ ಕುಟುಂಬದ ವಿರುದ್ಧ ಅಧಿಕಾರ ದುರ್ಬಳಕೆ ಆರೋಪ ಮಾಡಿ ರಾಜ್ಯಪಾಲರಿಗೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ದೂರು ನೀಡಿದ್ರು. ಯಾವಾಗ ತನ್ನ ಹಿಂದಿನ ರಾಜಕೀಯ ಮಾರ್ಗದರ್ಶಕ ಮಲ್ಲಿಕಾರ್ಜುನ ಖರ್ಗೆ ಬೆಂದು ಬಿದ್ರು, ಇದೀಗ ಕಾಂಗ್ರೆಸ್ ಛಲವಾದಿ ನಾರಾಯಣಸ್ವಾಮಿ ಬೆಂದು ಬಿದ್ದಿದೆ. ಇಂದು ರಾಜಭವನಕ್ಕೆ ತೆರಳಿದ್ದ ಸಲೀಂ ಅಹಮದ್ ನೇತೃತ್ವದ ಕಾಂಗ್ರೆಸ್ MLCಗಳ ನಿಯೋಗ ದಾಖಲೆ ಸಮೇತ ದೂರು ನೀಡಿದೆ. 2004ರ ಹೌಸಿಂಗ್ ಬೋರ್ಡ್ ನಿರ್ದೇಶಕರಾಗಿದ್ದ ಅವಧಿಯಲ್ಲೇ ಶೈಕ್ಷಣಿಕ ಕಾರಣಕ್ಕೆ CA ಸೈಟು ಪಡೆದಿದ್ದಾರೆ. ಅದೇ ಸೈಟಲ್ಲಿ ಧಮ್ ಬಿರಿಯಾನಿ ಮಾರಾಟ ಮಾಡಲಾಗ್ತಿದೆ ಎಂದು ಆರೋಪಿಸಿದ್ದಾರೆ. ಏನಾದರೂ ನಾರಾಯಣಸ್ವಾಮಿ ಅವರಿಗೆ ಗೌರವ ಇದ್ದರೆ ಕೂಡಲೇ ರಾಜೀನಾಮೆ ಕೊಟ್ಟು ತನಿಖೆಗೆ ಒಳಪಡಬೇಕಂತ ನಾನು ಒತ್ತಾಯ ಮಾಡ್ತೇನೆ. ಇವತ್ತು ಅವರ ಪಕ್ಷದ ಅಧ್ಯಕ್ಷರಾಗಿ ವಿರೋಧ ಪಕ್ಷದ ನಾಯಕರು ಅಶೋಕ್ ರಾಜಿ ಅವರು ಯಾರು ಕೂಡ ಅವ್ರ ರಕ್ಷಣೆಗೆ ಬರ್ತಾ ಇಲ್ಲ. ಸಚಿವರು ಶಾಸಕರು ಕೂಡ ನಾರಾಯಣಸ್ವಾಮಿ ವಿರುದ್ಧ ಮುಗಿಬಿದ್ದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ರಾಜಕೀಯ ಜನ್ಮ ಕೊಟ್ಟವರು. ನಾನು ಛಲವಾದಿ ನಾರಾಯಣಸ್ವಾಮಿ ಅವ್ರು ಕೇಳೋದಿಷ್ಟೇ, ಸರ್ ನೀವು ಸೀನಿಯರ್ ಪೊಲಿಟಿಷಿಯನ್ ಇದ್ದೀರಾ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನ ಟಾರ್ಗೆಟ್ ಮಾಡೋ ಅವಶ್ಯಕತೆ ನಿಮ್ಗೇನಿತ್ತು? ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ತಮಗಿದು ಶೋಭೆ ತರಲ್ಲ ನಾರಾಯಣಸ್ವಾಮಿ ಸರ್, ದಯವಿಟ್ಟು ತಮ್ಮ ಅಪ್ರೋಚ್ನ ಬದಲಿಸ್ಕೊಳ್ಳಿ. ಕಾಂಗ್ರೆಸ್ ಮಾಡ್ತಿರುವ ಆರೋಪಗಳನ್ನ ನಿರಾಕರಿಸಿ ಛಲವಾದಿ ನಾರಾಯಣಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ನಾನೇನಾದರೂ ತಪ್ಪು ಮಾಡಿದರೆ ನನ್ನ ಪಕ್ಷ ನನ್ನನ್ನು ದಂಡಿಸುತ್ತದೆ, ನನ್ನನ್ನು ಬಿಡಲ್ಲ. ನನ್ನನ್ನು ಅಪೋಸಿಷನ್ ಮಾಡಿರೋದು ನನ್ನ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಆಧರಿಸಿ ಆಗತಕ್ಕಂಥ ನ್ಯೂನ್ಯತೆಗಳನ್ನು ಸರಿಪಡಿಸಲಿಕ್ಕೆ ನಾನು ಶ್ರಮ ಪಡಬೇಕೇ ಹೊರತು ಕಾಂಗ್ರೆಸ್ನವರು ಹೇಳಿಬಿಟ್ರಲ್ಲ ಅಂತ ಹೇಳಿ ಎದುರ್ಕೊಂಡು ಹೋಗೋನಲ್ಲ ನಾನು. ಬಿಜೆಪಿ ಸೇರ್ಪಡೆಯಾಗೋ ಮೊದಲು ಹಲವು ವರ್ಷಗಳು ಇದೇ ನಾರಾಯಣಸ್ವಾಮಿ ಖರ್ಗೆಯವರ ಅಪ್ಪಟ ಬೆಂಬಲಿಗರು ಸಹಸಾಥಿಯೂ ಆಗಿದ್ರು. ಖರ್ಗೆಯವರೇ ಕೆಲ ಹುದ್ದೆಗಳನ್ನ ನೀಡುವಲ್ಲಿ ಸಕ್ಸಸ್ ಆಗಿದ್ರು. ಈಗ ಇವರಿಬ್ಬರೇ ಕೇಂದ್ರ ಬಿಂದುವಾಗಿದ್ದಾರೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.